ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಜಾತ ಫ್ಯಾಷನ್. ಈ 2-3 ತಿಂಗಳ ಹಿಂದೆ ತುಂಬಾ ಸೀಸನ್ ಇತ್ತು. ಎಲ್ಲ ಟೈಲರ್ಸು ಬ್ಯುಸಿ ಆಗಿದ್ದರು. ಈಗ ಎಲ್ಲ ಸೀಸನ್ಗಳು ಮದುವೆ ಸೀಸನ್ಗಳಂದರೆ ಜೂನ್ 15ರವರೆಗೆ ಇರುತ್ತೆ. ಸೊ ಜೂನ್ 15 ಆದ ನಂತರ ನಮಗೆ ಬಟ್ಟೆಗಳು ಅನ್ನೋಂಥದ್ದು ಸ್ವಲ್ಪ ಕಡಿಮೆನೇ ಇರುತ್ತೆ. ಈ ಶ್ರಾವಣ ಆಷಾಢ ಇರುವ ಟೈಮಲ್ಲಿ ಬಟ್ಟೆಗಳು ಜಾಸ್ತಿ ಇರೋದಿಲ್ಲ. ಫಂಕ್ಷನ್ಗಳು ಅನ್ನೋಂಥದ್ದು ಸ್ವಲ್ಪ ಕಡಿಮೆನೇ ಇರುತ್ತೆ. ಸೊ ಹಾಗಾಗಿ ಬಟ್ಟೆಗಳು ಕೂಡ ಜಾಸ್ತಿ ಇರಲ್ಲ. ಟೇಲರ್ಸು ಸ್ವಲ್ಪ ಫ್ರೀನೇ ಆಗಿರ್ತಾರೆ ಅನ್ಬೋದು. ಸೊ ಆ ಥರ ಟೈಮಲ್ಲಿ ಬಿಗಿನರ್ಸ್ಗಳೇ ಆಗ್ಬೋದು ಅಥವಾ ಟೈಲರ್ಸ್ಗಳೇ ಆಗ್ಬೋದು, ಏನು ಮಾಡೋದು, ಬಟ್ಟೆ ತುಂಬಾ ಕಡಿಮೆ ಇದೆ, ನಮ್ಮ ಟೈಲರಿಂಗ್ನ ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು ಅಂತ. ಹಾಗೆ ಟೈಲರಿಂಗ್ನಲ್ಲಿ ನಮಗೆ ಒಂದಿನ ಇರುವಂಥ ಇಂಟ್ರೆಸ್ಟು ಪ್ರತಿದಿನ ಇರೋದಿಲ್ಲ. ಈಗ ಬೇರೆ ನಮ್ಮ ಹಳ್ಳಿ ಸೈಡೆಲ್ಲ ಜಿಟಿ ಮಳೆ ಅನ್ನೋವಂಥದ್ದು ಸ್ಟಾರ್ಟ್ ಆಗಿದೆ. ಸೊ ಇದರಿಂದ ವಾತಾವರಣ ಅನ್ನುವಂಥದ್ದು ಸ್ವಲ್ಪ ಚೇಂಜ್ ಆಗಿಬಿಟ್ಟಿದೆ. ಈ ಮೋಡ ಕವಿದ ವಾತಾವರಣ ಅಂತಾರಲ್ಲ, ಸೊ ಆ ರೀತಿಯಾಗಿ ಈ ವಾತಾವರಣ ನಮ್ಮ ಹಳ್ಳಿ ಕಡೆ ಜಾಸ್ತಿ ಇದೆ. ಸೊ ಈ ಟೈಮಲ್ಲಿ ಏನಾಗುತ್ತೆ, ನಾವು ಕೆಲಸ ಸ್ಟಿಚಿಂಗ್ ಮಾಡೋಂಥವ್ರಿಗೂ ಕೂಡ ಒಂಥರ ಮಬ್ಬು ಹಿಡ್ದಂಗೆ ಆಗಿರುತ್ತೆ. ಅದರಿಂದಾಗಿ ಅಷ್ಟೊಂದು ಬಟ್ಟೆ ಹೊಲಿಯೋಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ. ಸೊ ಬಟ್ ಕಮಿಟ್ಮೆಂಟ್ ಇದ್ದವರು ನಾ ಇಲ್ಲ ಸ್ಟಿಚ್ ಮಾಡಿಕೊಡ್ತೀನಿ ಅಂತ ಹಿಡ್ದೇ ಇರುವಂಥ ಬ್ಲೌಸಸ್ನ ಏನು ಮಾಡೋಕ್ಕಾಗಲ್ಲ, ಸ್ಟಿಚ್ ಮಾಡಿಕೊಡ್ಲೇಬೇಕು. ನಮ್ಮಂಥ ಕಮಿಟ್ಮೆಂಟ್ ಬ್ಲೌಸಸ್ನ ಹಿಡ್ದಿರ್ತೀವಲ್ಲ, ಸೊ ನಮ್ಮಂಥವ್ರು. ಕೆಲವೊಬ್ರು ಏನು ಅನ್ಕೋತಾರಂದರೆ, ನೈಟೇನೆ ನಾನು ನಾಳೆ ಈವ್ನಿಂಗ್ ಒಳಗೆ ಇಷ್ಟೊಂದು ಬ್ಲೌಸು ಸ್ಟಿಚ್ ಮಾಡ್ಕೋಬೇಕು ಅನ್ನೋ ಒಂದು ಐಡಿಯಾದ ಮೇಲೆ ಎಲ್ಲ ಬ್ಲೌಸಸ್ನ ಕಟ್ ಮಾಡ್ಕೊಂಡಿರ್ತಾರೆ. ಬಟ್ ಆ ಡೇ ಅವರಿಗೆ ಅಷ್ಟೊಂದು ಬ್ಲೌಸು ಸ್ಟಿಚ್ ಮಾಡೋಕ್ಕಾಗೋದೇ ಇಲ್ಲ. ಯಾಕಂತಂದರೆ ಅವರು ಮಾರ್ನಿಂಗ್ ಏನು ಒಂದು ಬ್ಲೌಸ್ ಹೊಲಿಯೋಷ್ಟರಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಅನ್ನೋದು ಕಳ್ಕೊಂಡು ಬಿಟ್ಟಿರ್ತಾರೆ. ಯಾಕಂತಂದರೆ ಇನ್ನೂ ಒಂದು ತಪ್ಪು ಮಾಡೋದ್ರಿಂದ ಕೂಡ ಆ ಥರ ಇಂಟ್ರೆಸ್ಟ್ ಹೋಗುತ್ತೆ. ಯಾಕಂದರೆ ಲೇಟಾಗಿ ಎದ್ದು ಕೆಲಸ ಎಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ ತುಂಬಾ ಲೇಟ್ ಆಗಿರುತ್ತೆ. ಸೊ ಆ ಲೇಟ್ ಆದಮೇಲೆ ಎಲ್ಲ ಕೆಲಸ ಮುಗಿದು ಲೇಟ್ ಆದಮೇಲೆ ನಾವು ಸ್ಟಿಚಿಂಗ್ ಕೊಡೋಕೆ ಹೋದರೆ 1-2 ಬ್ಲೌಸ್ ಹೊಲಿಯೋಷ್ಟರಲ್ಲಿ ನಮ್ಮ ಇಂಟ್ರೆಸ್ಟು ಕಳ್ಕೊಂಬಿಡತ್ತೆ. ಸೊ ಆ ಥರ ಆದಾಗ ನಾನು ಏನು ಮಾಡಬೇಕು ಅಂತ ಅನ್ನೋದಕ್ಕೆ ನನ್ನ ಚಾನಲ್ನಲ್ಲಿ ತುಂಬಾ ಮೋಟಿವೇಶನ್ ವಿಡಿಯೋನ ಹಾಕಿದ್ದೀನಿ. ಸೊ ಹೋಗಿ ನೋಡಿ, ನಿಮಗೂ ಕೂಡ ಇಂಟ್ರೆಸ್ಟ್ ಬರ್ಬೋದು. ಹಾಗೆ ನನ್ನ ಚಾನಲ್ನಲ್ಲಿ ಈಗ ತಾನೇ ಬಿಗಿನರ್ಸ್ಗಳು ಬ್ಲೌಸ್ನ ಯೂಟ್ಯೂಬ್ ನೋಡಿಕೊಂಡು ಕಲಿತಿರ್ತಾರೆ. ಸೊ ಅವರಿಗೆ ನಾನು ಅರ್ಥ ಆಗೋ ರೀತಿಯಲ್ಲಿ, ಸುಲಭ ರೀತಿಯಲ್ಲಿ ನಾನು ಬ್ಲೌಸ್ ಕಟಿಂಗ್ಸು ಹಾಗೆ ಸ್ಟಿಚಿಂಗ್ಸು ಎಲ್ಲ ಥರದ್ದು, ಫ್ರಾಕ್ಸು, ನೈಟಿ ಸ್ಟಿಚಿಂಗು ಹಾಗೆ ಫಿಟ್ಟಿಂಗು ಎಲ್ಲ ಥರದ್ದು ಕಟಿಂಗು ಸ್ಟಿಚಿಂಗ್ ವೀಡಿಯೋಸ್ನ ನೀಟಾಗಿ ಅರ್ಥ ಆಗೋ ಹಾಗೆ ನಾನು ಈ ನನ್ನ ಚಾನಲ್ನಲ್ಲಿ ಎಲ್ಲ ವೀಡಿಯೋಸ್ಗಳನ್ನ ಹಾಕಿದ್ದೀನಿ. ಸೊ ಹೊಸದಾಗಿ ನನ್ನ ಚಾನಲ್ಗೆ ಬಂದವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮಗೆ ಯೂಸ್ಫುಲ್ ಆಗಿರುವಂಥ ವೀಡಿಯೋಸ್ಗಳಿರುತ್ತೆ. ಪ್ಲೀಸ್ ಹೋಗಿ ಒಮ್ಮೆ ಚೆಕ್ ಮಾಡಿ ವೀಡಿಯೋಸ್ ನೋಡಿ. ನಿಮಗೆ ಇಷ್ಟ ಆದರೆ ನನಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಆ ವೀಡಿಯೋಸ್ ನಿಮಗೆ ತುಂಬಾ ಯೂಸ್ಫುಲ್ ಆಗ್ಬೋದು. ಈ ಥರ ಇದ್ದಾಗ ಏನು ಮಾಡಬೇಕು ಅಂದರೆ, ನಾವು ಸ್ವಲ್ಪ ಮಾರ್ನಿಂಗು ಡೈಲಿ ಎದ್ದು ನಮ್ಮ ಡೈಲಿ ರೂಟೀನ್ನ ಬೇಗ ಮಾಡಿಕೊಂಡು ಎಲ್ಲ ಮಾಡಿಕೊಂಡು, ಹಾಗೆ ಕಟಿಂಗ್ಸ್ನ ಹಿಂದಿನ ದಿನವೇ ನಾವು ಕಟಿಂಗ್ ಮಾಡಿಟ್ಕೊಂಡು ಮಾರ್ನಿಂಗು ಬೇಗ ಎಲ್ಲ ಕೆಲಸನ ಮುಗಿಸ್ಕೊಂಡು ಸ್ಟಿಚಿಂಗ್ ಕೂತ್ರೆ ಮಧ್ಯಾಹ್ನದೊಳಗೆ ಏನಿಲ್ಲ ಅಂದರೂ ಒಂದು 3 ಬ್ಲೌಸು ನಾವು ಸ್ಟಿಚ್ ಮಾಡ್ಬೋದು. ಬೇಗ ಕೂತ್ಕೊಂಡ್ರೆ ನಾನು ಹೇಳ್ತಾ ಇದ್ದೀನಿ, ತಾನಾಗಿ ಅದು ಏನಂತಾರೆ ಇಂಟ್ರೆಸ್ಟ್ ಬಂದೇ ಬರುತ್ತೆ. ನಾನು ಹೇಳೋ ಮೆಥಡ್ ಯೂಸ್ ಮಾಡಿ ನೋಡಿ. ನೀವು ಕಟಿಂಗು ಆ ದಿನ, ಸ್ಟಿಚಿಂಗು ಆ ದಿನ, ಹಾಗೆ ಹೇಳೋದು ಲೇಟು, ಹಾಗೆ ಕೆಲಸ ಆಗೋದು ಲೇಟ್ ಅಂತಂದಾಗ ಆ ಥರ ಸ್ಟಿಚಿಂಗಲ್ಲಿ ಒಂದು ಏನಂತಾರೆ ಬೇಸರ ಅನ್ನೋವಂಥದ್ದು ಬರುತ್ತೆ. ಸ್ಟಿಚಿಂಗ್ ಮಾಡೋಕ್ಕೆ ಮನಸ್ಸೇ ಇಲ್ಲ ಅನಿಸುತ್ತೆ. ಸೊ ಆ ಥರ ಆಗುತ್ತೆ. ಈಗ ನನಗೆ ಇವತ್ತೊಬ್ಬರು ಕಸ್ಟಮರ್ ಬಂದಿದ್ದರು. ಅವ್ರು ನನ್ನ ಯಾವಾಗೆಲ್ಲ ಬ್ಲೌಸ್ ಹಾಕ್ತಾರೋ ಅವ್ರು ಏನಂದರು, ನಮ್ಮ ಅಂದರೆ ಅವ್ರ ಮನೆಯವರಿಗೆ ಮಗಳಿಗೆ ಸ್ಟಿಚಿಂಗ್ ಕಲಿಸ್ತೀಯಮ್ಮ ಅಂತ ಕೇಳಿದರು. ಇಲ್ಲ, ಬಟ್ ನಾನೀಗ ಮೊದಲು ಕ್ಲಾಸಸ್ ಎಲ್ಲ ಮಾಡ್ತಿದ್ದೆ, ಬಟ್ ಈಗ ನಾನು ಬಿಟ್ಟಿದ್ದೀನಿ. ಯಾಕಂತಂದರೆ ನನ್ನ ಹತ್ರ ಇರೋದು ಒಂದೇ ಮಿಷಿನ್ ಕಲಿಸೋಕ್ಕೆ. ಅವರು 4-5 ಮಂದಿ ಬರ್ತಿದ್ರು. ಸೊ ಆಗ ಅವ್ರು ಬರುವಾಗ ಏನಾಗ್ತಿತ್ತು, ನನಗೆ ಅವ್ರ ಜೊತೆನೇ ಕೂತ್ಕೋಬೇಕಾಗಿತ್ತು. ನನಗೆ ನನ್ನ ಬಟ್ಟೆನೇ ಸ್ಟಿಚ್ ಮಾಡಿ ಕೊಡೋಷ್ಟು ನನಗೆ ಟೈಮ್ ಉಳಿತಿರಲಿಲ್ಲ. ಆಗ ಏನು ಮಾಡಿದರು, ನನ್ನ ಕಸ್ಟಮರ್ಸು ನನಗೆ ಇನ್ನೂ ಸ್ಟಿಚ್ ಮಾಡಿಕೊಡ್ತಿಲ್ಲ, ಆ ಥರ ಈ ಥರ ಅಂತಂದು ನನಗೆ ಸ್ಟಿಚಿಂಗ್ ಕಸ್ಟಮರ್ಸು ಡೌನ್ ಆಗ್ತಾ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾಕಂದರೆ ನಾನು ಸ್ಟಾರ್ಟಿಗಿಂದ ಫಾಸ್ಟ್ ಅಂದರೆ ಈಗ ಕೊಡ್ತಾರ ಒಂದು 2 ಡೇಸ್ 3 ಡೇಸಲ್ಲಿ ವಾಪಸ್ ಕೊಡಬೇಕು, ಆ ರೀತಿ ಸ್ಟಿಚ್ ಮಾಡ್ತಿದ್ದವಳು. ನಾನು ಕ್ಲಾಸಸ್ ಸ್ಟಾರ್ಟ್ ಮಾಡಿದೆ. ಸೊ ನಾನು
ಅವ್ರ ಜೊತೆಗೇ ಕೂತ್ಕೋಬೇಕಾಯ್ತು. ಹಿಂಗಾದಾಗ ನನ್ನ ಕಸ್ಟಮರು ಆವಾಗ ಡೌನ್ ಆಗ್ತಾ ಬಂದರು. ಆವಾಗ ನಾನು ಏನು ಮಾಡಿದೆ, ಅವ್ರನ್ನ ಬಿಡಿಸಿ ನನ್ನ ಕ್ಲಾಸಸ್ಸು ಬಿಡಿಸಿ ಅಂದರೆ ನಾನು ಅರ್ಧಕ್ಕೆ ಬಿಡಿಸಿಲ್ಲ ಫ್ರೆಂಡ್ಸ್, ನಾನು ಅವ್ರಿಗೆಲ್ಲ ಫುಲ್ ಕಲಿಸಿನೇ ಬಿಡಿಸಿ ನಂತರ ನಾನು ಯಾರು ಒಂದು ಇಲ್ಲ ಅಂದರೂ ನಂದು 7-8-10 ಮಂದಿ ಕೇಳೋದ್ರು, ಕಲಿಸ್ತೀಯಾ ಕಲಿಸು ಅಂತ. ನಾನು ಇಲ್ಲನೇ ಅಂತೀನಿ. ಯಾಕಂತಂದರೆ ನನಗೆ ಈಗ ಅವ್ರನ್ನ ಕಲಿಸ್ಕೊಂಡು ಕೊಡಲ್ಲ ಅಥವಾ ನಂದು ಸ್ಟಿಚ್ ಮಾಡಲ್ಲ. ನನಗೆ ಅವ್ರು ಕಲಿಸಿ ಮಾಡಿದಾಗ ನಾನು ಸ್ಟಿಚ್ ಮಾಡೋಕ್ಕೆ ಬೇಸರ ಆಗ್ತಿತ್ತು. ಆಗುತ್ತೆ ಫ್ರೆಂಡ್ಸ್, ಎಲ್ಲರಿಗೂ ಆಗುತ್ತೆ ಬೇಜಾರು ಅನ್ನುವಂಥದ್ದು. ಒಂದು ಕೆಲಸ ಮಾಡಬೇಕಂದ್ರೆ ತುಂಬಾ ಬೇಜಾರಾಗುತ್ತೆ. ಬಟ್ ನಾವು ಅದರಲ್ಲಿ ಇಂಟ್ರೆಸ್ಟ್ ತೊಗೋಬೇಕು. ಅಂದರೆ ನಾವು ಏನು ಮಾಡಿದಾಗ ಏನು ಇಂಟ್ರೆಸ್ಟ್ ತೊಗೋತೀವಿ. ನಿಜ ಕ್ಲಾಸಸ್ ಮಾಡಿದರೆ ಅದರಿಂದನೂ ಅಮೌಂಟ್ ಬರ್ತಿತ್ತು, ಬಟ್ ಇದು ಬರ್ತಿತ್ತು. ಆದರೆ ನನಗೆ ಅವ್ರಿಗೆ ಕ್ಲಾಸಸಲ್ಲಿ ಅವ್ರಿಗೆ ಕೂತ್ಕೊಂಡು ಕೊಟ್ಟು ನನ್ನ ತಲೆ ಉಂಟಲ್ಲ ಅಷ್ಟು ನೋವಾಗ್ತಿತ್ತು. ಸೊ ಆ ರೀತಿಯಾಗಿ ಆಗ್ತಿತ್ತು. ಆ ತಲೆ ನೋವಿಗೆ ನಾನು ನನ್ನ ಬಟ್ಟೆಸ್ನೇ ಸ್ಟಿಚ್ ಮಾಡ್ತಿರಲಿಲ್ಲ ನನ್ನ ಕಸ್ಟಮರ್ಸ್ದು. ಸೊ ಆವಾಗ ಏನು ಮಾಡಿದೆ, ನಾನು ಎಷ್ಟು ಸ್ಟಿಚ್ ಮಾಡಿದ್ರು ನಂದು ಅಲ್ಲೇ ಬರ್ತಿತ್ತು. ಸೊ ಹಾಗಾಗಿ ನಾನು ಏನು ಮಾಡಿದೆ, ಬೇಡ ಅವರು ಫಿನಿಷ್ ಮಾಡಿ ನಾನು ಆನಂತರ ಯಾರೂ ನಾನು ಸ್ಟಿಚಿಂಗ್ ಕಲಿಸೋದಕ್ಕೆ ನಾನು ಕ್ಲಾಸಸ್ನ ತೊಗೊಳ್ಳಿಲ್ಲ. ಇವತ್ತೇ ಬಂದಿದ್ರು ನೋಡಿ, ಕಲಿಸು, ನಿಂದೇ ಹೋಪಿತ್ತು ನನಗೆ, ನೀವೇ ಕಲಿಸ್ತೀಯ ಅಂತ. ಈಗ ಒಂದಿಷ್ಟು ಮಂದಿಗೆ ಕಲಿಸ್ಬಿಟ್ಟಿದ್ದೆ ಅಂತೆ, ಅವ್ರು ಎಷ್ಟು ಚೆನ್ನಾಗಿ ಸ್ಟಿಚ್ ಮಾಡ್ತಿದ್ದಾರೆ ಅಂತ ಹೇಳಿದರು. ಬಟ್ ಅವ್ರು ಎಷ್ಟೊಂದು ಕೇಳಿದರು ಕಲಿಸು ಅಂತ. ಬಟ್ ಆಗಲ್ಲ ಫ್ರೆಂಡ್ಸ್ ಆ ಥರ. ಯಾಕಂತಂದರೆ ಒಬ್ಬ ಮನುಷ್ಯನಿಗೆ ನಾವು ಎಲ್ಲ ಥರ ಮಾಡ್ತೀವಿ ಅಂತಂದರೆ ಆಗಲ್ಲ. ಓಕೆನಾ? ಅವ್ರ ಆರೋಗ್ಯನ ನೋಡ್ಕೋಬೇಕು, ಹಾಗೆ ಅವ್ರ ಕೆಲಸನೂ ನೋಡ್ಕೋಬೇಕು, ಅವರ ಟೈಮಿಂಗು ನೋಡ್ಕೋಬೇಕು. ಎಲ್ಲ ನೋಡಿಕೊಂಡು ನಾವು ಮಾಡಬೇಕಾಗತ್ತೆ. ಈಗ ನಾವು ಕಲೀಲಿಕ್ಕೆ ಕರ್ಕೊಂಡು ಬಂದರೆ ನಾವು ಅವರಿಗೆ ಕೂತ್ಕೊಂಡು ಅವ್ರಿಗೆ ಹೇಳ್ಕೊಡ್ಲೇಬೇಕಾಗತ್ತೆ. ಅವ್ರು 1 ಸಲ ಅಲ್ಲ 100 ಸಲ ಹೇಳಿದ್ರು ಹೇಳ್ಕೊಡ್ಬೇಕಾಗತ್ತೆ. ನನಗೇನು ಗೊತ್ತಾ, ನಂದು ಪುಟ್ಟ 3 ಮಕ್ಕಳಿದ್ದಾರೆ. ಓಕೆನಾ? ಅವರು ಸ್ಕೂಲಿಂದ ಆ ಕಡೆಯಿಂದ ಬರುವಾಗ ತಿನ್ನಕ್ಕೆ ಕೊಡು, ಅದಕ್ಕೆ ಕೊಡು, ಇದಕ್ಕೆ ಕೊಡು ಅಂತ ಬರ್ತಾರೆ. ಓಕೆನಾ? ಇದೊಂದು. ಹಾಗೆ ಚಂಚನ ನಾನು 1 ಅವರ್ಗೊಮ್ಮೆ ನನ್ನ ದನಗಳಿಗೆ ಮೇವು ಒಗ್ಯಕ್ಕೆ ಹೋಗಬೇಕು. ಈಗ ಕ್ಲಾಸಸ್ ಮನೆಯಾಗ ನಂದು ಕ್ಲಾಸಸ್ ಇರ್ತೈತಿ. ನನ್ನ ನಾವು ಒಬ್ಬಾಕಿನ ಬಿಟ್ಟರೆ ಮನೆಯಾಗ ಯಾರು ಇರೋಂಗಿಲ್ಲ. ಸೊ ಆ ಟೈಮ್ದಾಗ ನಾನು 1 ಅವರ್ಗೊಮ್ಮೆ ನಾನು ದನಕ್ಕೆ ನೀರು ಕುಡ್ಸೋಕ್ಕೆ ಮೇವು ಒಗ್ಯಕ್ಕೆ ಹಿಂಗೆ ಹೋಗಬೇಕಾಗತ್ತೆ. ಸೊ ಈ ಕ್ಲಾಸಸ್ ಮೆಂಬರ್ಸ್ ಎಲ್ಲ ಇಲ್ಲಿ ನಾನು ಹೋದಾಗ ಅವ್ರು ಏನು ಅನ್ಕೋತಾರೆ, ನಮ್ಮನ್ನೆಲ್ಲ ಇಲ್ಲೇ ಕೂರಿಸಿ ಅವ್ರು ಕೆಲಸ ಮಾಡ್ಕೋತಾರೆ ಅಂತ ಅವ್ರಿಗೂ ಅನಿಸುತ್ತೆ. ಯಾಕಂದರೆ ನಾನು 1 ಮಂತ್ ಕಲಿಯೋಕ್ಕೆ ಹೋದಾಗ ಅವ್ರಿಗೆ ಆ ಥರನೇ ಮಾಡ್ತಿದ್ರು. ಪುಟ್ಟ ಮಕ್ಕಳಿಗೆ ಊಟ ಮಾಡಿಸೋದು, ಅವ್ರನ್ನ ಹಾಡಾಡ್ಸೋದು, ಮನಗಿಸೋದು ನಮ್ಗೆ ಹೇಳ್ಕೊಡ್ತಾನೆ ಇರಲಿಲ್ಲ. ಸೊ ನಾವು ಕೂಡ ಆ ಒಂದು ಅನುಭವನ ಮಾಡ್ಕೊಂಡು ಬಂದಿದ್ದೀವಿ. ನಾವೇ ಅಂದಿದ್ದೀವಿ ಆ ಟೈಮ್ದಲ್ಲಿ ಬೇರೆಯವ್ರಿಗೆ. ಸೊ ಈಗ ಅವರು ನಮಗೆ ಆ ರೀತಿಯಾಗಿ ಅನ್ಬಾರ್ದು, ಏನು ಇವರು ಬರೀ ಮೇವು ಒಗೆಯೋದು ನೀರು ಕುಡಿಸೋದು ಮಾಡ್ತಾರೆ, ನಮ್ಗೆ ಹೇಳ್ಕೊಡಲ್ಲ ಅಂತ ಅವ್ರ ಬಾಯಿಂದ ನಾವು ಅನ್ನಿಸ್ಕೋಬಾರ್ದು ಅನ್ನೋ ಕಾರಣಕ್ಕೆ ನಾನು ಇದುವರೆಗೂ ಒಂದು 7-8-10 ಮಂದಿ ಮತ್ತೆ ಕೇಳೋದ್ರು. ಬಟ್ ನಾನು ಆಗಲ್ಲ ಅಂತಂದೆ. ಸೊ ಆ ರೀತಿ ನಮಗೆ ಇಂಟ್ರೆಸ್ಟ್ ಕಳುವಂಥ ಕೆಲಸನ ನಾವು ಮಾಡ್ಕೋಬಾರ್ದು. ನಾನು ಹ್ಞೂ ಅಂದರೆ ಒಂದು ಏನಿಲ್ಲ ಅಂದರೂ 15-20 ಜನದ ಮೇಲೆ ಬರುತ್ತೆ ನಾನು ಕಲಿಯೋಕ್ಕೆ. ಬಟ್ ನಾನು ಅವ್ರನ್ನ ಕಲಿಸೋಕೆ ಹೇಳಿದ್ರೆ ನನಗೆ ಇಂಟ್ರೆಸ್ಟ್ ಹೋಗ್ಬಿಡತ್ತೆ. ಸೊ ನನ್ನ ಕಸ್ಟಮರ್ಸು ಕಳೆದೋಗ್ಬಿಡ್ತಾರೆ. ಇದರಲ್ಲಿ ಎಷ್ಟೇ ಹೊಲಿಲ್ಲ, ಇವತ್ತು ನನಗೆ 2 ಆಯ್ತಾ 2, 4 ಆಯ್ತಾ 4, 6 ಆಯ್ತಾ, ನನಗೆ ಆರಾಮ್ಸೆ ನಾನು ಅಮೌಂಟ್ ತೆಗಿತೀನಿ. ಬಟ್ ಅವ್ರಿಗೆ ಹೇಳ್ಕೊಂಡು ಕೂತ್ರೆ ನನ್ನ ಕಸ್ಟಮರ್ಸು ತಪ್ತಾರೆ. ಅವ್ರು ಎಷ್ಟು ದಿನ ನನಗೆ ಕ್ಲಾಸಸ್ ಮಾಡೋಕ್ಕಾಗತ್ತೆ ಹೇಳಿ, ಅವ್ರು ಕಲಿಯೋವರೆಗೆ ಅಷ್ಟೇ. ನಂತರ ನನ್ನ ಕಸ್ಟಮರ್ಸ್ನ ಮತ್ತೆ ನಾನು ಸೇರಿಸ್ಕೊಳ್ಳೋಕ್ಕಾಗಲ್ಲ. ಈಗ ಬರ್ತಿರ್ತಾರಂದಮೇಲೆ ಸೊ ನಾನು ಅಲ್ಲಿಂದನೇ ಹೋಗಬೇಕು. ಸೊ ಹಾಗಾಗಿ ನಿಮ್ಮ ಇಂಟ್ರೆಸ್ಟ್ ಕಳೆದೋಗುವಂಥ ಕೆಲಸನ ನೀವು ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಇಂಟ್ರೆಸ್ಟ್ ಜಾಸ್ತಿ ಆಗುವಂಥ ಕೆಲಸ ಮಾಡ್ಕೊಳ್ಳಿ. ನೈಟೇನೆ ಕಟ್ ಮಾಡಿಟ್ಕೊಳ್ಳಿ. ಹಾಗೆ ಮಾರ್ನಿಂಗ್ ಬೇಗ ಎದ್ದು ಬೇಗ ಕೆಲಸ ಮಾಡಿಕೊಂಡು ನಿಮಗೆ ಒಂದು ಇಂಟ್ರೆಸ್ಟ್ ಕಳೆದೋಗೋಷ್ಟರಲ್ಲಿ ನೀವು ಒಂದು 4 ಬ್ಲೌಸ್ ಸ್ಟಿಚ್ ಮಾಡಿ ಕುಲ್ಲ ಆಗಬೇಕು. ಆದಮೇಲೆ ಇಂಟ್ರೆಸ್ಟ್ ಹೋದ್ಮೇಲೂ ಕೂಡ ನಿಧಾನವಾಗಿ ಸ್ಟಿಚ್ ಮಾಡಿ 2 ಬ್ಲೌಸ್ ಸ್ಟಿಚ್ ಮಾಡಿದ್ರು ಬೇಕಾದಂಗೆ 6 ಬ್ಲೌಸ್ ನೀವು ಹೊಲ್ದಂಗೆ ಆಗುತ್ತೆ. ಸೊ ನಾ ಹೇಳುವಂಥ ಟಿಪ್ಸ್ನ ನೀವು ಯೂಸ್ ಮಾಡಿ ನೋಡಿರಿ. ಏನು ನಿಮ್ಗೆ ಯೂಸ್ಫುಲ್ ಆಗೈತಿ ಅಂತ ತಿಳ್ಕೊತೀನಿ. ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದ್ರೆ ನೀವು ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹಂಗೆ ಹೊಸದಾಗಿ ನೋಡ್ತಿರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಾನು ಮೋಟಿವೇಶ್ನಲ್ ವೀಡಿಯೋಸ್, ಟೈಲರಿಂಗ್ ಟಿಪ್ಸು ಎಲ್ಲದ್ರ ಬಗ್ಗೆ ವೀಡಿಯೋ ಹಾಕ್ತಿರ್ತೀನಿ. ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಹಾಗೆ ಪಕ್ಕದಲ್ಲಿರೋ